ಸರ್ವ ಕರ್ನಾಟಕ ನ್ಯೂಸ್ಗೆ ಸ್ವಾಗತ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ. ಕೇಂದ್ರ ವಿಭಾಗದ ಸುಮಾರು 3 ಪೊಲೀಸ್ ಠಾಣಾ ವ್ಯಾಪ್ತಿಗಳಲ್ಲಿ ಬರ್ತಕ್ಕಂಥ ಏನು ಮ್ಯೂಸಿಯಂಗಳಿಗೆ ಒಂದು ಬೆದರಿಕೆ ಇಮೇಲ್ ಬಂದಿತ್ತು. ಮೊದಲನೇದಾಗಿ ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣಾ ವ್ಯಾಪ್ತಿಯ ವಿಶ್ವೇಶ್ವರಯ್ಯ ಇಂಡಸ್ಟ್ರಿಯಲ್ ಆ್ಯಂಡ್ ಟೆಕ್ನಾಲಜಿಕಲ್ ಮ್ಯೂಸಿಯಂ, ಅದೇ ರೀತಿ ವಿಧಾನಸೌಧ ಪೊಲೀಸ್ ಠಾಣೆಯ ಸರಹದ್ದಿನ ಜವಾಹರ್ಲಾಲ್ ನೆಹರು ಏನು ತಾರಾಲಯ, ಅದರ ಜೊತೆಗೆ ಹೈಗ್ರೌಂಡ್ಸ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿರ್ತಕ್ಕಂಥ ನ್ಯಾಷನಲ್ ಗ್ಯಾಲರಿ ಫಾರ್ ಮಾಡರ್ನ್ ಆರ್ಟ್, ಈ 3 ಸ್ಥಳಗಳಿಗೆ ಒಂದು ಇಮೇಲ್ ಸಂದೇಶದಲ್ಲಿ ಈ ಮ್ಯೂಸಿಯಂಗಳಲ್ಲಿ, ಈ ಪ್ರೇಕ್ಷಣೀಯ ಸ್ಥಳಗಳಲ್ಲಿ ಬಾಂಬನ್ನು ಇಡಲಾಗಿದೆ, ಅದು ಬೆಳಗಿನ ಜಾವ ಬ್ಲಾಸ್ಟ್ ಆಗುತ್ತೆ ಅಂತ ಬಿಟ್ಟು ಹೇಳಿ ಒಂದು ಇಮೇಲ್ ಬೆದರಿಕೆ ಸಂದೇಶ ಒಂದು ಬಂದಿತ್ತು. ಬೆಳಿಗ್ಗೆ ಬಂದಿರತಕ್ಕಂಥ ಅಲ್ಲಿರ್ತಕ್ಕಂಥ ಎಲ್ಲ ಅಧಿಕಾರಿಗಳು ಇಮೇಲನ್ನು ಚೆಕ್ ಮಾಡಿ ಮಾಹಿತಿಯನ್ನು ನಮಗೆ ತಿಳಿಸಿದರು. ತಕ್ಷಣವೇ ಕಾರ್ಯಪ್ರವೃತ್ತರಾಗಿರ್ತಕ್ಕಂಥ ನಮ್ಮ ಅಧಿಕಾರಿಗಳು ಆಂಟಿ ಸ್ಯಾಬೋಟೇಜ್ ಚೆಕ್ ಟೀಮ್ಸ್ ಹಾಗೂ ನಮ್ಮ ಡಾಗ್ ಸ್ಕ್ವಾಡನ್ನು ತೆಗೆದುಕೊಂಡು ಎಲ್ಲ ಈ 3 ಸ್ಥಳಗಳಲ್ಲಿ ತೀವ್ರತರವಾದ ಪರಿಶೀಲನೆ ಕೈಗೊಂಡು ಯಾವುದೇ ರೀತಿಯ ಅನುಮಾನಾಸ್ಪದ ಎಕ್ಸ್ಪ್ಲೋಸಿವ್ ಸಬ್ಸ್ಟೆನ್ಸು ಅಲ್ಲಿ ನಮಗೆ ದೊರೆತಿರೋದಿಲ್ಲ. ತದನಂತರ ಇದೊಂದು ಹುಸಿಕೆರೆ ಅಂತ ಬಿಟ್ಟೇಳಿ ನಾವು ಪರಿಗಣಿಸಿ ಇದಕ್ಕೆ ಸಂಬಂಧಪಟ್ಟಂತೆ 3 ಠಾಣಾ ವ್ಯಾಪ್ತಿಗಳಲ್ಲಿ 3 ಪ್ರಕರಣ ದಾಖಲಿಸಿಕೊಂಡು ತನಿಖೆಯನ್ನು ಕೈಗೊಳ್ತಾ ಇದ್ದೇವೆ. ನಡೀತಾ ಇದೆ. ಈಗ ನಾವು ಸಂಬಂಧಪಟ್ಟ ಇಮೇಲ್ಗೆ ಸಂಬಂಧಪಟ್ಟಂತೆ ಎಲ್ಲ ದಾಖಲಾತಿಗಳನ್ನು ಅದಕ್ಕೆ ಕೊಡಿ ಅಂತ ಬಿಟ್ಟೇಳಿ ಸಂಬಂಧಪಟ್ಟ ಇಮೇಲ್ದವರಿಗೆ ಬರ್ಕೊಂಡಿದ್ದೆವು. ಅವರು ಒಂದು ಮಾಹಿತಿ ಕೊಡಕ್ಕೆ ಆಗ್ರಹ ಆಗ್ತಿರ್ತಾರೆ, ಮೀಡಿಯಾದವ್ರಿಗೆ ವಿಚಾರವನ್ನು ತಿಳಿಸ್ಬೇಕು ಅಂತೇಳಿ. ಇದು ಬರೀ ಏನೋ ತಮಾಷೆ ಮಾಡಲಿಕ್ಕೆ ಅಥವಾ ಬೇರೆ ಯಾರಾದರೂ ಇಂಟೆನ್ಷನ್ ಬೇರೆ ಏನಾದ್ರು ಇತ್ತ ಅಂತ ಏನಾದ್ರು ಸಸ್ಪೆಕ್ಟ್ ಕಾಣ್ತಿದೆ. ನೋಡ್ಬೇಕಾದ್ರೆ ಇನ್ನು ತನಿಖೆ ನಡೀತಾ ಇದೆ. ತನಿಖೆ ನಂತರ ಅದೇನು ಯಾಕೆ ಅವರು ಈ ತರ ಕಳಿಸಿದ್ರು ಏನಂತ ಬಿಟ್ಟೇಳಿ ಮುಂದಿನ ದಿನಗಳಲ್ಲಿ ತನಿಖೆ ನಂತರ ಹೇಳೋದು. ಶಾಲೆಗಳ ಟಾರ್ಗೆಟ್ ಮಾಡಿ, ಶಾಲೆ ಮತ್ತು ಕಾಲೇಜುಗಳು ಮ್ಯೂಸಿಯಂಗಳ ಟಾರ್ಗೆಟ್ ಇಲ್ಲ, ಈಗ ಬಂದಿರತಕ್ಕಂಥದ್ದು ಈ ಮ್ಯೂಸಿಯಂಗಳಿಗೆ ಬಂದಿರತಕ್ಕಂಥದ್ದು ಇದಕ್ಕೆ ಸಂಬಂಧಪಟ್ಟಂತೆ ಮತ್ತು ಅದಕ್ಕೆ ಬೇರೆ ಬೇರೆ ವಿಚಾರ ಆಗಿದ್ದರಿಂದ ನಾವು ಇದಕ್ಕೆ ಸಂಬಂಧಪಟ್ಟಂತೆ ಕಾನ್ಸಂಟ್ರೇಟ್ ಮಾಡ್ಕೊಂಡು ತನಿಖೆನ ಸದ್ಯಕ್ಕೆ ನಡೀತಾ ಇದೆ, ಕೇಳ್ತಾ ಇದ್ದೇವೆ. ಇದು ತನಿಖೆಯಲ್ಲಿದೆ. ಮೇಲ್ ಕಂಟೆಂಟ್ ಅವ್ರು ಯಾವುದೇ ರೀತಿ ಸ್ಪೆಸಿಫಿಕ್ ಆಗಿ ಏನು ಹೇಳಿರ್ತಕ್ಕಂಥದ್ದು ನಾವು ಈ ತರ ಮ್ಯೂಸಿಯಂಗಳಲ್ಲಿ ಏನು ಎಕ್ಸ್ಪ್ಲೋಸಿವ್ ಸಬ್ಸ್ಟೆನ್ಸ್ ಇಟ್ಟಿದ್ದೇವೆ, ಅದು ಬ್ಲಾಸ್ಟ್ ಆಗುತ್ತೆ ಅಂತ ಬಿಟ್ಟೇಳಿ ಮಾಡಿದ್ರು. ಆ ಹಿನ್ನೆಲೆಯಲ್ಲಿ ಎಲ್ಲ ತೀವ್ರತದ ಪರಿಶೀಲನೆ ಕೈಗೊಂಡು ಇದರ ಯಾವುದೇ ರೀತಿಯ ಈ ಎಕ್ಸ್ಪ್ಲೋಸಿವ್ ಸಬ್ಸ್ಟೆನ್ಸ್ ನಮಗೆ ದೊರೆತಿರೋದಿಲ್ಲ. ತದನಂತರ ಇದು ಹುಸಿ ಬಾಂಬ್ ಕರೆ ಇರ್ಬೋದು ಅಂತ ಹೇಳ್ಬಿಟ್ಟು ನಾವು ಪ್ರಕರಣ ದಾಖಲಿಸಿಕೊಂಡು ತನಿಖೆ ನಡೀತಾ ಇದೆ. ಈಗ ಸದ್ಯಕ್ಕೆ ನಮ್ಮ ಡಿವಿಷನ್ ಬಂದಿರತಕ್ಕಂಥ ಈ 3 ಠಾಣೆಗಳಲ್ಲಿ ಬಂದಿದೆ.